ಮೈಸೂರ್ ಪಾಕ್ ಅಥವಾ ಮೈಸೂರ್ ಪಾಕ ಇದು ಹೇಗೆ ಬಂತು ಅಂತ ನೋಡೋಣ. ಮೈಸೂರ್ ಪಾಕ್ ಅನ್ನೋದು ಕರ್ನಾಟಕದ ಪ್ರಸಿದ್ಧ ಸಿಹಿ ತಿಂಡಿ. ಇದು ಮೈಸೂರಿನ ಅರಮನೆಯ ಪಾಕಶಾಲೆಯಲ್ಲಿ ಜನ್ಮ ತಾಳಿತು ಎಂದು ಹೇಳಬಹುದು. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಜಯಚಾಮರಾಜ ಒಡೆಯರ ಆಡಳಿತ ಕಾಲದಲ್ಲಿ ಕಾಕಾಸುರ ಮಾದಪ್ಪನವರು ಅಡಿಗೆ ಭಟ್ಟರಾಗಿ ಕೆಲಸ ಮಾಡುತ್ತಿದ್ದರು. ಊಟಕ್ಕಾಗಿ ಸಿಹಿ ತಿಂಡಿ ಮಾಡಬೇಕೆಂದಾಗ ತಮಗೆ ಏನೂ ತೋಚದೇ ಇದ್ದ ಸಮಯದಲ್ಲಿ ಕಡಲೆ ಹಿಟ್ಟು, ಸಕ್ಕರೆ, ತುಪ್ಪ, ಎಣ್ಣೆ ಸೇರಿಸಿ ಒಂದು ಹೊಸ ರೀತಿಯ ತಿಂಡಿಯನ್ನು ತಯಾರಿಸಿದರು. ಇದರ ರುಚಿಗೆ ಮಹಾರಾಜರು ಮನಸೋತಿ ತುಂಬ ಖುಷಿಪಟ್ಟು ಮಾದಪ್ಪರವರಿಗೆ ಬೆನ್ನು ತಟ್ಟಿದರು. ಇದರ ಹೆಸರು ಏನು ಎಂದು ಕೇಳಿದಾಗ ಮೈಸೂರಿನ ಅಡುಗೆ ಮನೆಯಲ್ಲಿ ಮಾಡಿದ ಕಾರಣಕ್ಕೆ ಮೈಸೂರ್ ಪಾಕ್ ಅಥವಾ ಮೈಸೂರ್ ಪಾಕ ಎಂದು ಹೇಳಿದರು. ಪಾಕ್ ಅಥವಾ ಪಾಕ ಎಂದರೆ ಸಂಸ್ಕೃತ ಹಾಗೂ ಭಾರತೀಯ ದೇಶೀಯ ಭಾಷೆಗಳಲ್ಲಿ ಸಿಹಿ ಎಂದು ಅರ್ಥವಾಗಿದೆ. ಈಗ ಮೈಸೂರ್ ಪಾಕ್ ಹೋಗಿ ಮೈಸೂರ್ ಶ್ರೀ ಆಗಿದೆ.